ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನನ್ನೇ ಎಪಿಸೋಡ್ ಯಾರೆಲ್ಲ ನೋಡಿದ್ರಿ ದಯವಿಟ್ಟು ಕಮೆಂಟ್ ಮಾಡಿ. ಸೊ ನಾವು ಅಂದ್ಕೊಳೋದೇ ಒಂದು, ಬಟ್ ಪ್ರೋಮೋದಲ್ಲಿ ಬಂದಿದ್ದೆ ಒಂದು, ಬಟ್ ಎಪಿಸೋಡಲ್ಲಿ ನಡೆದಿದ್ದೆ ಇನ್ನೊಂದು. ಸೊ ಸೂರಜ್ ಅವರು ಎಲಿಮಿನೇಟ್ ಆಗೋದ್ರು, ಬಟ್ ಪ್ರೋಮೋದಲ್ಲಿ ಕಾಣಿಸ್ತಿದ್ದೇನಪ್ಪ ಅಂತಂದರೆ ನಮ್ಮ ಧ್ರುವಂತ್ ಹೋಗ್ತಾ ಇದ್ದಾರೆ ಅನ್ನೋ ರೀತಿ ಪ್ರೋಮೋನ ಎಡಿಟಿಂಗ್ ಮಾಡಿ ನಮ್ಮ ಬಿಗ್ ಬಾಸ್ ಸೀಸನ್ 12ಅಲ್ಲಿ ನಮ್ಮ ಬಿಗ್ ಬಾಸ್ ಯಾವ ರೀತಿ ಟ್ವಿಸ್ಟ್ ಕೊಟ್ಟರು ಅಂತ ನಾವು ನೋಡ್ಬೋದು. ಸೊ ನನಗೆ ಸೂರಜ್ ಅಂತ ಬಂದಾಗ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಮುಖಾಂತರ ಬಂದು ತುಂಬಾ ಚೆನ್ನಾಗಿ ಫಾಲೋವರ್ಸ್ನ ಹೊಂದಿದ್ರು ಅಂತಲೇ ಹೇಳ್ಬೋದು. ನಾನು ಇನ್ಸ್ಟಾಗ್ರಾಮ್ನ ನಾನು ಎಲ್ಲೋ ಒಂದು ಸಲ ನೋಡಿದ್ದೆ, ಒಂದು 2 ತಿಂಗಳಿಂದ ನೋಡಿದ್ದೆ. ಅವರು ಒಂದು ಸುಮ್ಮನೆ ಸ್ಕ್ರೋಲ್ ಮಾಡುವಾಗ ಅವರ ಒಂದು ಏನಪ್ಪ ಡ್ರೆಸ್ಅಪ್ ವಿಡಿಯೋಸು, ಅಂದರೆ ಗೆಟ್ ರೆಡಿ ವಿತ್ ಮೀ ಆ ರೀತಿ ಮಾಡೋವಂತಹ ಒಂದು ವೀಡಿಯೋಸ್ಗಳನ್ನ ನೋಡಿದ್ದೆ. ಸೊ ಆ ವ್ಯಕ್ತಿ ಹೆಂಗೆ ಅಂದರೆ ಕಾಮ್ ಆ್ಯಂಡ್ ಕೂಲ್ ವ್ಯಕ್ತಿ. ಅದರಲ್ಲೂ ಕೂಡ ರಾಶಿಕಾ ಜೊತೆ ಒಂದು ಬಾಂಡಿಂಗ್ನ ಹೊಂದಿದ್ರು. ಅದಾದಮೇಲೆ ನಮ್ಮ ರಕ್ಷಿತಾ ಶೆಟ್ಟಿ ಅವ್ರ ಬಗ್ಗೆ ಒಂದು ಒಳ್ಳೆ ಬಾಂಡಿಂಗ್ನ ಹೊಂದಿದ್ರು ಅಂತಲೇ ಹೇಳ್ಬೋದು. ಬಟ್ ಎಲ್ಲೋ ಒಂದು ಕಡೆ ರಾಶಿಕಾ ಮತ್ತು ನಮ್ಮ ಸೂರಜ್ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಇಲ್ಲಿ ಅವ್ರು ಯಾವ ನಿರ್ಧಾರ ತಗೋಬೇಕು ಅಂತಲೇ ಗೊತ್ತಾಗ್ತಾರಿಲ್ಲ. ಬಿಗ್ ಬಾಸ್ ಆ ರೀತಿ ಒಂದು ನಿರ್ಧಾರ ತಗೊಳಕ್ಕೆ ಹೇಳೋರು. ಈ ಕಡೆ ರಾಶಿಕಾ ಅವ್ರನ್ನ ಸೇವ್ ಮಾಡಬೇಕು ಅಥವಾ ಹೆಂಗೆ ಮಾಡಬೇಕು ಅನ್ನೋ ಒಂದು ಇಕ್ಕಟ್ಟಲ್ಲಿ ಕೆಲವೊಮ್ಮೆ ಸಿಕ್ಕಾಕೊಳ್ತಾ ಇದ್ರು ನಮ್ಮ ಸೂರಜ್ ಅವರು. ಸೊ ನಿನ್ನೆ ಎಪಿಸೋಡಲ್ಲಿ ಒಂದು ಬೇಸರ ಅನಿಸಿದ್ದು, ಈ ರೀತಿ ವಿನಯ್ ಗೌಡ ಅವರು ಕೂಡ ಹೋದರು ಬಿಗ್ ಬಾಸ್ 10 ಸೀಸನ್ನಲ್ಲಿ ಹೋದಾಗೂ ಕೂಡ ಇದೇ ರೀತಿ ಬೇಸರ ಆಗಿತ್ತು. ನಮ್ರತಾ ಗೌಡ ಅವರು ಕೂಡ ತುಂಬಾನೇ ಬೇಜಾರು ಮಾಡ್ಕೊಂಡಿದ್ರು. ಅಂದರೆ ಯಾರಿಗೂ ಒಂದು ಬಾಯ್ ಹೇಳೋಗೋ ಒಂದು ಇರೋದಿಲ್ಲ, ಹಾಗೆ ಹೋಗೋವಂಥದ್ದಾಗತ್ತೆ. ಸೊ ಈ ರೀತಿ ಆದಾಗ ಒಂದು ಸ್ವಲ್ಪ ಬೇಜಾರು. ಎಲ್ಲರ ಜೊತೆ ಮಾತಾಡ್ಕೊಂಡು ಎಲ್ರಿಗೂ ಕೂಡ ಒಂದು ವಿಶ್ ಮಾಡಿ, ಹಾಗೆ ಬಾಯ್ ಹೇಳೋ ಮುಖಾಂತರ ಹಗ್ ಮಾಡಿ ಹೋಗೋದಿದೆಯಲ್ವಾ, ಅದು ಒಂಥರ ಖುಷಿ ಸಿಕ್ಕತ್ತೆ. ಸೊ ಮತ್ತೆ ವೇದಿಕೆಗೂ ಹೋಗಿ ಮಾತಾಡೋವಂಥದ್ದು ಚಾನ್ಸ್ ಸಿಕ್ಕತ್ತೆ. ಸೊ ಅದು ಚಂದ. ಬಟ್ ಈ ರೀತಿ ಸಡನ್ ಆಗಿ ಎಲಿಮಿನೇಷನ್ ಆದಾಗ ತುಂಬ ಬೇಸರ ಅನ್ಸುತ್ತೆ. ಮಾತಾಡೋದಕ್ಕೂ ಸಿಗಲ್ಲ, ಒಂದು ಬಾಯ್ ಹೇಳೋಕ್ಕೂ ಸಿಕ್ಕಲ್ಲ ಅಲ್ಲಿರುವಂತಹ ಬಿಗ್ ಬಾಸ್ ಫ್ಯಾಮಿಲಿಗೆ. ಅದರಲ್ಲೂ ಕೂಡ ರಾಶಿಕಾ ಮತ್ತು ನಮ್ಮ ರಕ್ಷಿತಾ ತುಂಬಾನೇ ಶಾಕಿಂಗ್ ಅಲ್ಲಿದ್ದಾರೆ. ಹಾಗೆ ನಮ್ಮ ಅಶ್ವಿನಿ ಮ್ಯಾಮ್ ಕೂಡ ತುಂಬಾನೇ ಶಾಕಿಂಗ್ ಅಲ್ಲಿದ್ರು. ಯಾನಂತೂ ಊಹಿಸಿರ್ಲಿಲ್ಲ ನಮ್ಮ ಸೂರಜ್ ಹೋಗ್ತಾರೆ ಇಷ್ಟು ಬೇಗ ಅಂತ ಹೇಳ್ಬಿಟ್ಟು. ಚೆನ್ನಾಗಿ ಆಟ ಆಡ್ಕೊಂಡು ಎಲ್ಲರ ಜೊತೆ ಹೊಂದ್ಕೊಂಡು ಹೋಗೋಂಥ ಪ್ರಯತ್ನ ಮಾಡ್ತಾ ಇದ್ರು ನಮ್ಮ ಸೂರಜ್ ಅವರು. ಚೆನ್ನಾಗಿ ಆಡ್ಕೊಂಡಿದ್ರು. ಬಟ್ ಧ್ರುವಂತ್ ಹೋಗಿದ್ರು ಇಷ್ಟು ಬೇಸರ ಆಗ್ತಿರ್ಲಿಲ್ವೇನೋ. ಬಟ್ ಸೂರಜ್ ಹೋಗಿದ್ರು ನಿಜವಾಗ್ಲೂ ಒಂದು ಶಾಕಿಂಗ್ ಅಲ್ಲಿ ಇತ್ತು ಅಂತಾನೆ ಹೇಳ್ಬೋದು. ಒಬ್ರಾದ್ಮೇಲೆ ಹೋಗ್ತಾನೆ ಇರ್ತಾರೆ. ಇನ್ನು 3 ವೀಕ್ಸ್ ಅಷ್ಟೇನೆ ಇರೋದು ಬಿಗ್ ಬಾಸ್. ಎಷ್ಟು ಬೇಗ ಸ್ಟಾರ್ಟ್ ಆಯ್ತು, ಎಷ್ಟು ಬೇಗ ಮುಗೀತು ಅಂತಾನೆ ಗೊತ್ತಾಯ್ತಿಲ್ಲ. ಈ ಸೀಸನ್ ಸ್ಟಾರ್ಟಿಂಗ್ ಸ್ವಲ್ಪ ನಮ್ಗೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ನಿಸ್ಲಿಲ್ಲ. ಅಂದರೂ ಬರ್ತಾ ನಮ್ಮ ಗಿಲ್ಲಿ ಕಾಮಿಡಿಗಳು ಆಗಿರ್ಬೋದು, ಹಾಗೆ ನಮ್ಮ ರಕ್ಷಿತಾ ಅವರ ಕಾಮಿಡಿ ಆಗಿರ್ಬೋದು, ಮತ್ತು ಆಟಗಳು, ಎಂಟರ್ಟೈನ್ಮೆಂಟು, ಮಾಳೋವರ ಎಂಟರ್ಟೈನ್ಮೆಂಟ್ ಇರ್ಬೋದು, ಸಾಂಗ್ ಹೇಳೋವಂಥದ್ದು ಇರ್ಬೋದು, ಎಲ್ಲವೂ ಕೂಡ ಚೆಂದ ಅನಿಸ್ತಿತ್ತು. ಮತ್ತು ರಾಶಿಕಾ ಮತ್ತು ನಮ್ಮ ಸೂರಜ್ ಅವರ ಒಂದು ಎಂಟರ್ಟೈನ್ಮೆಂಟ್ ಕೂಡ ಚೆನ್ನಾಗಿತ್ತು. ಮತ್ತು ನಿನ್ನೆನೂ ಕೂಡ ಎಪಿಸೋಡಲ್ಲಿ ನೋಡಿದಾಗ ನನಗೆ ರಕ್ಷಿತಾ ಮತ್ತು ನಮ್ಮ ಸೂರಜ್ ಅವರು ಡ್ಯಾನ್ಸ್ ಮಾಡ್ತಾರೆ. ಎಷ್ಟು ಫನ್ನಾಗಿ ಎಕ್ಸ್ಕ್ಯೂಸ್ ಮಿ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾರೆ. ಪ್ರೇಮ್ ಮತ್ತು ನಮ್ಮ ರಶ್ಮಿ ಅವರು ಪ್ರೇಮ್ ಮತ್ತು ಆ ಒಂದು ಹೀರೋಯಿನ್ ಕೂಡ ಬರ್ತಾರೆ. ಸೊ ಅವ್ರ ಎದುರುಗಡೆ ಡ್ಯಾನ್ಸ್ ಮಾಡಿದಾಗ ಪ್ರೇಮ್ ಸರಿ ತುಂಬಾ ಖುಷಿ ಪಡ್ತಾರೆ. ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡೋದ್ರಿ, ಫನ್ನಿಯಾಗಿತ್ತು, ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ನಮ್ಮ ಪ್ರೇಮ್ ಸರು ಕೂಡ ತುಂಬಾ ಅಪ್ರಿಷಿಯೇಟ್ ಮಾಡ್ತಾರೆ. ರಕ್ಷಿತನು ಕೂಡ ಹಾಗೆ ನಮ್ಮ ಸೂರಜ್ ಅವರು ಪ್ರತಿಯೊಬ್ಬರನ್ನು ಕೂಡ ಅಪ್ರಿಷಿಯೇಟ್ ಮಾಡ್ತಾರೆ ನಮ್ಮ ಪ್ರೇಮ್ ಸರು. ಅದೇ ಅವರ ಒಂದು ಸಿಂಪ್ಲಿಸಿಟಿ ಅಂತ ಹೇಳ್ಬೋದು. ನಮ್ಮ ಪ್ರೇಮ್ ಸರ್ ಅಂದರೆ ನನಗೆ ಸಿಂಪ್ಲಿಸಿಟಿ ನೆನಪಾಗುತ್ತೆ. ಎಲ್ಲೋದ್ರೂ ಕೂಡ ಅವರ ಒಂದು ಮಂಡ್ಯ ಭಾಷೆ ಮಾತಾಡೋದು ಬಿಡೋದಿಲ್ಲ ನಮ್ಮ ಪ್ರೇಮ್ ಸರು. ಸೊ ಅಷ್ಟು ಪ್ರೀತಿಯಿಂದ ಒಳ್ಳೇದಾಗಲಿ ಎಲ್ರಿಗೂ ಕೂಡ ಚೆನ್ನಾಗಿ ಆಡಿ ಮಕ್ಕಳ ಅಂತ ಹೇಳ್ಬಿಟ್ಟು ಹೇಳಿ ಹೋಗ್ತಾರೆ ನಮ್ಮ ಪ್ರೇಮ್ ಸರು. ನಮ್ಮ ರಕ್ಷಿತಂಗೂ ಕೂಡ ಸುಮಾರು ಸಲ ನಮ್ಮ ಪ್ರೇಮ್ ಸರು ಬಾಯ್ ಕಣಪ್ಪ, ಚೆನ್ನಾಗಿ ಆಡ್ತಿದ್ಯಾ ಅಂತ ಹೇಳ್ಬಿಟ್ಟು ರಕ್ಷಿತಂಗೂ ಕೂಡ ತುಂಬಾ ಎನರ್ಜಿ ಬೂಸ್ಟ್ ಕೊಡ್ತಾರೆ ಅಂತಲೇ ಹೇಳ್ಬೋದು ನಮ್ಮ ಪ್ರೇಮ್ ಸರು. ನಮ್ಮ ಸೂರಜು ಕೂಡ ತುಂಬಾ ಚೆನ್ನಾಗಿ ಹಾಡ್ಕೊಂಬಂದರು. ಸೊ ನಿನ್ನೆ ಹೋಗಿದ್ದು ತುಂಬಾ ಬೇಸರ ಅನ್ನಿಸ್ತು, ಶಾಕಿಂಗ್ ಅನ್ನಿಸ್ತು. ಬೇಸರ ಅನ್ನೋಕ್ಕಿಂತ ಶಾಕಿಂಗು. ಅದರಲ್ಲೂ ಕೂಡ ರಕ್ಷಿತಾ ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೂರಜ್ ಹೋಗ್ತಾರೆ ಇಷ್ಟು ಬೇಗ ಅಂತ ಹೇಳ್ಬಿಟ್ಟು. ಚೆನ್ನಾಗಿತ್ತು ಅವ್ರ ಬಾಂಡಿಂಗು. ರಕ್ಷಿತಾ ಮತ್ತು ನಮ್ಮ ಸೂರಜ್ ಅವ್ರ ಬಾಂಡಿಂಗ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಫೈನಲಿ ನಮ್ಮ ಸೂರಜ್ ಎಲಿಮಿನೇಟ್ ಆದರು. ಎಪಿಸೋಡು ನಿನ್ನೆ ತುಂಬಾ ಸಖತ್ತಾಗಿತ್ತು. ನಿಮಗೆ ಏನಿಸ್ತು ಎಪಿಸೋಡ್ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಎಪಿಸೋಡ್ ಬಗ್ಗೆ ರಿವ್ಯೂ ಬೇಕಂತಲೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಎಪಿಸೋಡ್ ಬಗ್ಗೆ ರಿವ್ಯೂನ ಮಾಡೋಣ. ನಿನ್ನೆ ಸಖತ್ ಎಂಟರ್ಟೈನ್ಮೆಂಟ್ ಇತ್ತು. ಬಟ್ ಲಾಸ್ಟಲ್ಲಿ ಎಲಿಮಿನೇಷನ್ ಕೂಡ ಹಾಗೆ ಸ್ವಲ್ಪ ಶಾಕಿಂಗ್ ಆಗೇ ಇತ್ತು ಅಂತಲೇ ಹೇಳ್ಬೋದು. ನೋಡುವ ಗೈಸ್, ಹೋಗಲಿ. ಈಗ ಸೂರಜ್ ಎಲಿಮಿನೇಟ್ ಹೋಗಿದ್ದಾರೆ ಆಲ್ರೆಡಿ. ಸೊ ಅವರ ಫ್ಯೂಚರು ಇಲ್ಲಿಂದ ಇನ್ನೂ ಹೊಸದಾಗಿ ಚೆನ್ನಾಗಾಗಲಿ ಅಂತ ಕೇಳ್ಕೊತೀನಿ.
ಸೂರಜ್ ಫಾಲೋವರ್ಸ್ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದಾಗ ಕೆಲವೇ ಜನ ಇದ್ದರು, ಬಟ್ ಬಿಗ್ ಬಾಸ್ ಮನೆ ಹೋದಾಗ ಅವರಿಗೆ 100K ಮೇಲೆ ಫಾಲೋವರ್ಸ್ ಜಾಸ್ತಿ ಆಗಿದ್ದಾರೆ. ಅಷ್ಟು ಫ್ಯಾನ್ಸ್ ಬೇಸ್ ಕ್ರಿಯೇಟ್ ಆಗಿದೆ. ಬಿಗ್ ಬಾಸ್ ಮನೆಗೆ ಒಳಗೆ ಹೋದ ಪ್ರತಿಯೊಬ್ಬರು ಕೂಡ ಫ್ಯಾನ್ ಬೇಸಸ್ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು. ಬಟ್ ಸ್ಪಂದನಾಗೆ ಮತ್ತು ಮಾಳು ಅವರು ಲಾಸ್ಟಲ್ಲಿ ಈಗ ನಾಮಿನೇಟ್ ಆಗಿರೋಂಥವ್ರು ಫೈನಲ್ ಉಳ್ಕೊಂಡಿದ್ದಾರೆ. ಸೊ ಅದರಲ್ಲಿ ಸ್ಪಂದನ ಮತ್ತು ಮಾಳುವಲ್ಲಿ ಮಾಳು ಎಲಿಮಿನೇಟ್ ಆಗಿ ಹೋಗ್ತಾ ಇದ್ದಾರೆ ಅನ್ನೋದು ನಿಜವಾಗ್ಲೂ ಬೇಸರದ ವಿಚಾರ. ಮಾಳುಗೆ 400 ಚಿಲ್ಲರೇನೋ 4 ಲಕ್ಷ ಚಿಲ್ಲರೇನೋ ಅವರಿಗೆ ಫಾಲೋವರ್ಸ್ ಇದ್ದಾರೆ. ಸೊ ಅಂಥದ್ರಲ್ಲಿ ಇವ್ರು ಹೆಂಗೆ ಎಲಿಮಿನೇಟ್ ಆಗಿ ಹೋಗ್ತಾ ಇದ್ದಾರೆ ಅನ್ನೋದು ನನಗೊಂಚೂರು ಗೊತ್ತಾಗ್ತಾ ಇಲ್ಲ. ನನಗೆ ನಿಜವಾಗ್ಲೂ ಶಾಕಿಂಗ್ ಆಗಿದೆ. ಮಾಳು ಅವ್ರಿಗೆ ಸಿಕ್ಕಾಪಟ್ಟೆ ಫಾಲೋವರ್ಸ್ ಜಾಸ್ತಿ ಇದ್ದಾರೆ. ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು, ಹಾಡುಗಳಿಗೆ ಸಾಕಷ್ಟು ಜನ ಫ್ಯಾನ್ಸ್ಗಳಿದ್ದಾರೆ, ಅವ್ರಿಗೋಸ್ಕರನೇ ಫ್ಯಾನ್ಸ್ಗಳಿದ್ದಾರೆ. ಸೊ ಅಂಥದ್ರಲ್ಲಿ ಹೆಂಗೆ ಎಲಿಮಿನೇಷನ್ ವೋಟ್ ಮುಖಾಂತರ ನಡೀತೋ ಬೇರೆ ಯಾವುದ್ರ ಮುಖಾಂತರ ನಡೀತೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಸೊ ನಿಮಗೇನು ಅನ್ನಿಸ್ತಾ ಇದೆ ಈ ಒಂದು ಬಿಗ್ ಬಾಸ್ ಸೀಸನ್ 12ನ ಎಲಿಮಿನೇಷನ್ ಬಗ್ಗೆ ಅಂತಲೇ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇನ್ನಷ್ಟು ಬಿಗ್ ಬಾಸ್ ಅಪ್ಡೇಟ್ ಜೊತೆ ಬರ್ತೀನಿ. ಬಾಯ್ ಗೈಸ್.